ಎಲ್ಲವರ ದೌರ್ಜನ್ಯದಿಂದ ಬದುಕು ಕಳೆದುಕೊಂಡು ಅಸಹಾಯಕನ ಪಾಲಿನ ಆಶಾಕಿರಣವಾದ ಹೋರಾಟವನ್ನು ದಾಖಲಿಸುವ ಮತ್ತು ನಿರಂತರವಾಗಿ ಅದರ ವಿರುದ್ಧವಾಗಿ ಒಂದು ಸಂವಿಧಾನಾತ್ಮಕವಾಗಿ ಬಡದಾಡುವಂತ ಒಂದು ತಂಡವೇ ಇಲ್ಲಿ ಸೃಷ್ಟಿಯಾಗಬೇಕಾಗಿದೆ. ಸಹಕಾರವನ್ನು ಯಾಚಿಸ್ತಾ ಇದ್ದೀನಿ. ಇವಾಗ ಅತಿಥಿ ಮಹಾಶಯರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿಪಿ ಶಶಿಧರ್ ಅವರಿಂದ ಒಂದೆರಡು ಮಾತು. ದೇಶದ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕುಶಾಲನಗರ್ ಅವರು ಕಾರ್ಯಕ್ರಮವನ್ನು ಮಾತಿನ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಆಗ್ತಾ ಇದೆ. ಇವತ್ತೆಲ್ಲವನ್ನು ಸಹಿಸಿಕೊಂಡು ಮೌನವಾಗಿದ್ದೇವೆ. ನಮ್ಮ ಪರವಾಗಿ ಯಾರು ಹೋರಾಟ ಮಾಡಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವೆಲ್ಲ GP ಹೋಲ್ಡರ್ಗಳಾಗ್ಬಿಟ್ಟಿದ್ದೀವಿ. ನಿಮ್ಗೆಲ್ಲ ಗೊತ್ತಿರ್ತಾರ, ಸುಮಾರು 8 ತಿಂಗಳಿಂದ ಕರೋನಾ ಅಂತಾಗಿ ಯಾವ ಒಂದು ಆಕ್ಟಿವಿಟೀಸು ನಡೆಯಲಿಲ್ಲ. ಶಶಿಯಣ್ಣವರು ಬಹಳ ಸೊಗಸಾಗೆಲ್ಲ ಹೇಳಿದ್ರು. ಸೊ ಜೊತೆಗೆ ನಾನು ಚಿಕ್ಕದಾಗಿ ಬೇರೆ ಥರ ಹೇಳ್ಬಿಡ್ತೀನಿ. 8 ತಿಂಗಳಿಂದ ಯಾವ ಆಟದ ಸ್ಪರ್ಧೆಗಳು ಕೂಡ ಆಗಿಲ್ಲ. ಎಲ್ಲರೂ ಕೂಡ ಒಂಥರ ಕರೋನಾದಿಂದ ಸಿಕ್ಕಾಪಟ್ಟೆ ಭಯಭೀತರಾಗಿ ಯಾರು ಮನೆಯಿಂದ ಹೊರಗಡೆ ಬರದಿರೋ ಪರಿಸ್ಥಿತಿ ಇತ್ತು. ಅದಾದ ನಂತರ ಇದೇ ಅನ್ಕೋತೀನಿ, ಇದು ಮೊದಲನೇ ಒಂದು ಪಂದ್ಯಾವಳಿ ಕುಶಾಲನಗರ ನಡೀತಾ ಇರೋದು. ಅವನ ಶಿಕ್ಷಣ ಮೊದಲನೇ ಪಂದ್ಯಾವಳಿ. ಸೊ ಈ ರೀತಿ ಕೆಲವು ಪಂದ್ಯಾವಳಿಗಳಾಗಿರ್ಬೋದು, ಏನಾದರೂ ಒಂದು ಆಕ್ಟಿವಿಟೀಸ್ ಆಗ್ತಾ ಇದ್ದರೆ ಕುಶಾಲನಗರ ಇರ್ಬೋದು, ಬೇರೆ ಊರುಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ಚಳಿ ಇರ್ಬೋದು, ಇಲ್ಲ ಕರೋನಾ ಇರ್ಬೋದು, ಇದನ್ನೆಲ್ಲ ಬದಿಗೆ ಒತ್ತಿಟ್ಟು ಜನಗಳು ಗ್ರೌಂಡಿಗೆ ಬಂದರೆ ಕಂಪ್ಲೀಟಾಗಿ ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರಗಳು. ಯಾವ ಮನುಷ್ಯ ಆಕ್ಟಿವ್ ಆಗಿರ್ತಾನೆ ಆ ಮನುಷ್ಯನಿಗೆ ಶಶಿಯಣ್ಣ ಹೇಳ್ದಂಗೆ ಆಗಲೇ ಯಾವ ಹಾಸ್ಪಿಟ್ಲೇ ಬೇಕಾಗಿಲ್ಲ. ಬೇಕಾಗಿರೋದು ಮನುಷ್ಯನಿಗೆ ಮೈದಾನ. ಈ ಗ್ರೌಂಡಲ್ಲಿ ಯಾರು ತನ್ನ ಬೆವರಿಳಿಸಿ ಕಸರತ್ತು ಮಾಡಿಕೊಂಡು ತನ್ನ ದೇಹನ ಗಟ್ಟಿ ಮಾಡ್ಕೋತಾರೋ ಅವ್ರಿಗೆ ಖಂಡಿತವಾಗಿ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳನ್ನ ಡಾಕ್ಟರ್ ಅಂಬೇಡ್ಕರ್ ಜನಪರ ವೇದಿಕೆ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಯಾವುದಾದ್ರೂ ಇರಲಿ, ಅಂಥವ್ರಿಗೆ ಪ್ರೋತ್ಸಾಹ ಮಾಡೋ ಕೆಲಸನ ಕುಶಾಲನಗರ ಜನತೆ ಮಾಡಬೇಕು. ಸೊ ಅದಕ್ಕೆ ನನ್ನ ರಿಕ್ವೆಸ್ಟು, ಇಲ್ಲಿ ಸುಮಾರು ಜನ ದಾನಿಗಳು ನೋಡಿದೆ, ಸುಮಾರು 40-50 ಜನ ದಾನಿಗಳಿದ್ದಾರೆ. ಆ ದಾನಿಗಳಿಗೂ ಕೂಡ ನಾನು ಅವ್ರನ್ನ ಹೃದಯಪೂರ್ವಕ ವಂದಿಸ್ತೀನಿ. ಆಯೋಜಿಸಿದ್ದಾರೆ. ಅನೇಕ ಸಾಮಾಜಿಕ ಮತ್ತು ಅನೇಕ ಚಳವಳಿಗಳನ್ನು ಮನಸ್ಸಿಗೆ ಉಲ್ಲಾಸಿತ ಪ್ರಫುಲ್ಲತೆ ಮಾತ್ರ ಕೊಡೋದಿಲ್ಲ, ಅದೊಂದು ಕ್ರೀಡಾ ಸ್ಫೂರ್ತಿಯನ್ನು ಮತ್ತು ಕ್ರೀಡಾ ಮನೋಭಾವವನ್ನು ಉತ್ತೇಜನಗೊಳಿಸ್ತದೆ. ಕ್ರೀಡಾ ಮನೋಭಾವ ಅಂತ ಹೇಳಿದ್ರೆ ಅಕ್ಷರಶಃ ಅದೊಂದು ನಿರ್ಮಲ ಮತ್ತು ನಿಷ್ಪ್ರಾಹವಾದ ಒಂದು ಭಾವನೆ, ಅದು ಅನುಭೂತಿ. ಅದು ಕ್ರೀಡಾ ಮನೋಭಾವವನ್ನು ಉತ್ತೇಜನ ಮಾಡುವಂಥ ಕ್ರೀಡಾಪಟುಗಳು ಬಹುಶಃ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವಂಥ ಒಂದು ಪ್ರೇರಣೆಯನ್ನು ಕ್ರೀಡಾಕೂಟಗಳ ಮೂಲಕ ಅದು ಒದಗಿಸ್ತದೆ ಅಂತ ಹೇಳಿದ್ರೆ ಅದು ಅತಿಶಯ ಏನಲ್ಲ. ಸೊ ಒಂದು ತಂಡವಾಗಿ ಆಡಬೇಕಾದ್ರೆ ಒಂದು ತಂಡ ಬಹುಶಃ ಅಲ್ಲಿ ರಾಮ, ರಹಿಮ ಮತ್ತು ಜಾನ್ ಸೇರಿದಾಗೆ ಎದುರು ತಂಡದಲ್ಲೂ ಕೂಡ ಎಲ್ಲ ಜಾತಿ, ಧರ್ಮ, ಭಾಷೆಗಳನ್ನು ಮೀರಿದಂಥ ಒಂದು ತಂಡವಾಗಿ ಆಡ್ತಾ ಇರ್ತಾರೆ. ಒಂದು ಜಾತ್ಯತೀತ ಮನಸ್ಥಿತಿಯನ್ನು, ಒಂದು ಮನುಷ್ಯ ಪ್ರೀತಿಯನ್ನು ಕಟ್ಟಿಕೊಡೋದ್ರಲ್ಲಿ ಕ್ರೀಡೆ ತಂದೆ ಆದಂಥ ಕೊಡುಗೆಯನ್ನು ಕೊಡುತ್ತೆ. ಹಾಗಾಗಿ ಕ್ರೀಡಾ ಮನೋಭಾವಗಳು ಬಹುಶಃ ಮತ್ತು ಕ್ರೀಡಾಕೂಟಗಳ ಆಯೋಜಕರು ಏನಿದ್ದಾರೆ ಅದೊಂದು ನಾಯಕತ್ವವನ್ನು ಕಟ್ಟಿಕೊಡೋಕ್ಕಿರುವಂಥ ಒಂದು ಸಣ್ಣ ತಾಲೀಮು. ಅದು ಮುಂದಿನ ಸಮಾಜದ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳಿಕ್ಕಿರುವಂಥ ಒಂದು ಸ್ಪ್ರಿಂಗ್ ಬೋರ್ಡ್, ಅದೊಂದು ಚಿಮ್ಮು ಅಲಿಗೆ. ಅದು ಆ ಚಿಮ್ಮು ಅಲಿಗೆ ಸಮಾಜ ನಿಮ್ಮನ್ನು ಗಮನಿಸ್ತಾ ಇರ್ತದೆ. ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಆಯೋಜಕರ ಮೇಲೆ ಒಂದು ಸಣ್ಣ ಆಶಯಗಳನ್ನು ಮತ್ತು ನಿರೀಕ್ಷೆಗಳನ್ನ ಇಟ್ಕೊಂಡು ಗಮನಿಸ್ತಾ ಇರುತ್ತೆ. ಸೊ ನಿಮ್ಮ ವಿಶ್ವಾಸಾರ್ಹತೆಯನ್ನು ನೀವು ಒಟ್ಟು ಮಾಡಿಕೊಂಡು ಅದು ಪ್ರದರ್ಶನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸಮಾಜದ ಬೇರೆ ಬೇರೆ ಕ್ಷೇತ್ರಕ್ಕೆ ಎಡೆ ಮಾಡಿಕೊಳ್ಳಿಕ್ಕಿರುವಂಥ ಮತ್ತು ಅಣಿ ಮಾಡಿಕೊಡುವಂಥ ನಿಮ್ಮನ್ನು ತಯಾರುಗೊಳಿಸುವಂಥದಕ್ಕೆ ನಿಮಗೊಂದು ಜವಾಬ್ದಾರಿ ಇದೆ, ಸಾಮಾಜಿಕ ಹೊಣೆಗಾರಿಕೆ ಇದೆ. ಸೊ ಅದೊಂದು ಪ್ರಬುದ್ಧತೆಯಿಂದ ವರ್ತಿಸಿ, ಸಾಮಾಜಿಕ ಬದ್ಧತೆಯಿಂದ ತಾವು ವರ್ತಿಸಿ ಮುಂದಿನ ನಾಯಕತ್ವ ಈ ಸಮಾಜಕ್ಕೆ ಕೊಡಮಾಡುವ ದಿಸೆಯಲ್ಲಿ ನಿಮ್ಮ ಜನಪರ ವೇದಿಕೆ ತಂದೆಯಾದ ಕೊಡುಗೆಯನ್ನು ಕುಶಾಲನಗರಕ್ಕೆ ಕೊಡಲಿ. ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಒಂದು ಫುಟ್ಬಾಲ್ ಪಂದ್ಯಾವಳಿಗೆ ಆಯೋಜನೆ ಮಾಡಿದಂಥ ಅಂಬೇಡ್ಕರ್ ಜನಪರ ವೇದಿಕೆ ಹಾಗೂ ರಂಜಿತ್ ಫ್ರೆಂಡ್ಸ್ ಅವ್ರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. 25ನೇ ತಾರೀಕು ಒಂದು ದುರಂತ ಅಂತ ಹೇಳ್ಬೋದು. ಡಿಯಾಗೋ ಮರಡೋನಾ ಅವರು ಫುಟ್ಬಾಲ್ ದಂತಕಥೆ, ಅವರು ನಿಧನರಾದರು. ಆ ಒಂದು ನಿಧನದ ವಾರ್ತೆ ಜೊತೆಗೆ ಈ ಒಂದು ಫುಟ್ಬಾಲ್ ಪಂದ್ಯಗಳನ್ನ ಆಯೋಜಿಸಿದ್ದಾರೆ. ಅವರ ಹೆಸರನ್ನ ಕೂಡ ಹೇಳ್ಬೋದು ಅಂತ ನಾನಿಲ್ಲಿ ಭಾವಿಸ್ಕೊತೀನಿ. ರಂಜಿತ್ ಫ್ರೆಂಡ್ಸ್ ಅಂತ ಇಟ್ಟಿದ್ದಾರೆ, ಆದರೆ ಅವರೊಂದು ಗೌರವ ಸೂಚಕವಾಗಿ ಡಿಯಾಗೋ ಮರಡೋನಾ ಜೊತೆಗೆ ಆ ಹೆಸರನ್ನ ಇಟ್ಟರು ಕೂಡ ತುಂಬ ಅಭಿನಂದನೆ ಅಂತ ಹೇಳ್ಬೋದು. ನೋಡಿ, ಅಂಬೇಡ್ಕರ್ ಜನಪರ ವೇದಿಕೆ ಬರೀ ಒಂದು ಕುಶಾಲನಗರಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಇಡೀ ಕೊಡಗುಗೆ
ವಿಸ್ತರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ, ಕ್ರೀಡಾಪಟುಗಳು ಅತಿ ಹೆಚ್ಚಾಗಿ ಮುಂದೆ ಬರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ.